ನಮ್ಮ ದೇಶದ ರಾಷ್ಟ್ರಪಿತರಾಗಿ ಮೆರೆದಂತಹ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನನ್ನ ಭಾರತ ದೇಶದ ಒಂದು ಕನಸಿದೆ, ಅದು ರಾಮರಾಜ್ಯದ ಕನಸು. ಯಾವಾಗ ಹಳ್ಳಿಯ ಉದ್ಧಾರ ಆಗತ್ತಾ, ಅನಕ್ಷರತೆ ದೂರ ಆಗಿ ಸಾಕ್ಷರತೆ ಬರ್ತದ, ದುಶ್ಚಟ ದುರಭ್ಯಾಸ ಮುಕ್ತವಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗತ್ತಾ, ಇದು ನನ್ನ ರಾಮರಾಜ್ಯದ ಕನಸು. ಅದಕ್ಕಾಗಿ ನಾನು ಹೋರಾಟವನ್ನು ಮಾಡ್ತೇನೆ ಅಂತೇಳಿ ಹಗಲಿರುಳು ಇವತ್ತು ದುಡಿದವರು ಮೈ ಮೇಲೆ ಒಂದು ರೀತಿಯ ಬಟ್ಟೆಯನ್ನು ಕೂಡ ತ್ಯಾಗ ಮಾಡಿ ಬರೇ ಒಂದು ಸಣ್ಣ ಬಟ್ಟೆಯಲ್ಲಿ ಇಡೀ ದೇಶವನ್ನ ಸುತ್ತಿದಂತ ಮಹಾತ್ಮ ಗಾಂಧೀಜಿ ರಾಮರಾಜ್ಯದ ಕನಸನ್ನು ಕಂಡವರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದಿಂದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಹಾಗೂ ಧಾರ್ಮಿಕ ಸಭೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್, ಮಾನ್ವಿ ತಾಲೂಕು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಕೋನಾಪುರ ಪೇಟೆ ಹಾಗೂ ಮಾನ್ವಿ ವಲಯ ಇವರ ಸಂಯುಕ್ತಾಶ್ರಯದಲ್ಲಿ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಮತ್ತು ಧಾರ್ಮಿಕ ಸಭೆಯನ್ನ ನಗರದ ಐಬಿ ಹಿಂದೆ ಇರುವ ಶ್ರೀ ಸತ್ಯಸಾಯಿ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಯಿತು. ಮಾನ್ವಿ ತಾಲೂಕಿನಲ್ಲಿ ಯೋಜನೆಯ ಅನೇಕ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀವಿ. ಬಹುಶಃ ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ಅಭಿವೃದ್ಧಿಗೆ ಪೂರಕವಾಗಿ ನಾವು ಇವತ್ತು ಆರ್ಥಿಕ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇದ್ದೀವಿ. ಧಾರ್ಮಿಕ ಸಭೆಯನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಹಲವು ವರ್ಷಗಳಿಂದ ಧರ್ಮಸ್ಥಳ ಯೋಜನೆ ಸಂಘವು ಹಲವು ಜನಪರ ಕಾರ್ಯಚಟುವಟಿಕೆಗಳನ್ನ ಮಾಡುತ್ತಿದೆ. ಮದ್ಯವರ್ಜನ ಶಿಬಿರದಿಂದ ಪಾನಮುಕ್ತರಾಗುವ ಜೀವನ ಒದಗಿಸುವಿಕೆ, ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ, ಆರ್ಥಿಕ ಸಮಸ್ಯೆಯ ಸಂದರ್ಭದಲ್ಲಿ ಹಣಕಾಸಿನ ವ್ಯವಸ್ಥೆ ಹಾಗೂ ಮಹಿಳೆಯರಿಗೆ ಮುಖ್ಯವಾಹಿನಿಗೆ ತರುವುದರೊಂದಿಗೆ ಸಹಕಾರಿಯಾಗುತ್ತಿದೆ. ಮಹಿಳಾ ಸದಸ್ಯರು ಸಾಲ ಪಡೆದು ಸಕಾಲದಲ್ಲಿ ಮರುಪಾವತಿ ಮಾಡಿದಾಗ ಮಾತ್ರ ನಿಮ್ಮಂತಹ ಅನೇಕರಿಗೆ ಸಹಕಾರಿಯಾಗಲು ಸಾಧ್ಯ ಅಂತ ಹೇಳಿದ್ರು. ಸುಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಬಹುತೇಕ ಬಹಳ ವರ್ಷದಿಂದ ಮಠದ ಜೊತೆ ಬಹಳ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡೇ ಬಂದಿದೆ. ಅವರು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ನಮ್ಮನ್ನ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಿಲ್ಲ ಅಂತ ನನಗೆ ಅನಿಸ್ತದೆ. ಬಹಳ ಜನಪರ ಕಾಳಜಿ ಉಳ್ಳಂತಹ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದೆ. ಅದು ಮದ್ಯಪಾನ ಬಿಡಿಸೋದಾಗಿರ್ಲಿ, ದುಶ್ಚಟಗಳನ್ನ ಬಿಡಿಸೋದಾಗಿರ್ಲಿ, ಸಾಮೂಹಿಕವಾದಂತಹ ವಿವಾಹ ಮಾಡೋದಾಗಿರ್ಲಿ, ಅಥವಾ ಶಿಬಿರಗಳನ್ನ ಮಾಡೋದಾಗಿರ್ಲಿ, ಹಲವು ಸಾಮಾಜಿಕ ಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲಿರುವಂತ ಮಹಿಳೆಯರನ್ನ ಮುಖ್ಯ ಭೂಮಿಕೆಗೆ ತರಬೇಕು ಅಂತ ತಿಳ್ಕೊಂಡು ಅವರಿಗೆ ಅವಶ್ಯವಾದಂತಹ ಹಣದ ಸಹಾಯವನ್ನು ಕೂಡ ಮಾಡ್ತಾ ಬಂದಿರುವುದು ಏಕೈಕ ಸಂಘ ಅಂದ್ರೆ ಅದು ನಮ್ಮ ಸುಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತ ಹೇಳಿದ್ರೆ ಅದು ಮುಖಸ್ತುತಿ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಲ್ಲಿರುವಂತಹ ಸಿಬ್ಬಂದಿಯ ಪ್ರಾಮಾಣಿಕತೆ, ಅಲ್ಲಿ ಇರುವಂತಹ ಸಿಬ್ಬಂದಿಯವರ ಕೆಲಸದ ಮೇಲಿರುವಂತಹ ಶ್ರದ್ಧೆ, ಅಲ್ಲಿರುವಂತಹ ಸಿಬ್ಬಂದಿಗಳ ನಿಷ್ಠೆ ಎಷ್ಟು ಮಹತ್ವವೋ ಅಷ್ಟೇ ಪ್ರಮಾಣದ ಮಹತ್ವ ಏನು ಅಂತಂದ್ರೆ, ಒಂದು ಹಣಕಾಸಿನ ಸಂಸ್ಥೆಗೆ ಏನು ಗ್ರಾಹಕರು ಸಾಲ ಅಂತ ಪಡೆದಿರ್ತಾರಲ್ಲ ಅದನ್ನ ಮರುಪಾವತಿ ಮಾಡೋದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ ಅಂತ ನಾನು ಕೂಡ ಅನ್ಕೊಳ್ತೇನೆ. ಇವೆರಡೂ ಕೂಡ ಒಟ್ಟೊಟ್ಟಿಗೆ ನಡೆದ್ರೆ ಮಾತ್ರ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ನಡೀತದೆ, ಮತ್ತೆ 4 ಜನರಿಗೆ ಸಹಾಯ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಜೆ ಚಂದ್ರಶೇಖರ್ ಪ್ರಾದೇಶಿಕ ನಿರ್ದೇಶಕರು ಕೊಪ್ಪಳ ಇವರು ಮಾತನಾಡಿ, ಕಳೆದ 15 ವರ್ಷಗಳಿಂದ ಮಾನ್ವಿ ತಾಲೂಕಿನಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಸೇವೆ ಸಲ್ಲಿಸುತ್ತಾ ಬಂದಿದೆ. ದಕ್ಷಿಣ ಕಾಶಿ ಎಂದೆನಿಸಿರುವ ಧರ್ಮಸ್ಥಳ ಕ್ಷೇತ್ರವು ಕಷ್ಟದಲ್ಲಿರುವ ಬಡವರು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಪಡೆದು ಹಾಕಿದ ಕಾಣಿಕೆಯನ್ನ ಪುನಃ ಕಷ್ಟದಲ್ಲಿರುವವರಿಗಾಗಿ ಬಳಕೆಯಾಗಲಿ ಗುರಿ ಇಟ್ಟುಕೊಂಡು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಹಕಾರಿಯನ್ನ ಹುಟ್ಟುಹಾಕಿ ಎಲ್ಲಾ ಸಮುದಾಯದ ಮಹಿಳಾ ಸಬಲೀಕರಣ ಮಾಡುವಲ್ಲಿ ನೆರವಿಗೆ ಬಂದಿದ್ದಾರೆ. ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು ಇಂದಿನ ಅಗತ್ಯ. ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಮುಂದಿನ ಜನಾಂಗಕ್ಕೆ ಉಳಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದ್ರು. 15 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ರಾಯಚೂರು ಜಿಲ್ಲೆ ಮತ್ತು ಮಾನ್ವಿ ತಾಲೂಕಿನಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ.
ಇದು ಧರ್ಮಸ್ಥಳ ಕ್ಷೇತ್ರದಿಂದ ನಡೆಯುವಂತ ಒಂದು ಕಾರ್ಯಕ್ರಮ. ಧರ್ಮಸ್ಥಳ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಹುಶಃ ದಕ್ಷಿಣದ ಕಾಶಿ ಅಂತ ಹೇಳಿ ಧರ್ಮಸ್ಥಳವನ್ನು ನಾವು ಕರೀತೇವೆ. ನಾವು ಸರ್ವ ಧರ್ಮಗಳ ಕ್ಷೇತ್ರ. ಬರೀ ಹಿಂದೂಗಳು ಮಾತ್ರ ಧರ್ಮಸ್ಥಳಕ್ಕೆ ಹೋಗುವುದಲ್ಲ, ತನ್ನ ಕುಟುಂಬದಲ್ಲಿ ಜೀವನದಲ್ಲಿ ಕಷ್ಟ ನಷ್ಟ ದುಃಖ ಅಂತ ಆದಾಗ ಪ್ರತಿಯೊಂದು ಧರ್ಮದವರು ಕೂಡ ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಅವನ ಸಾನ್ನಿಧ್ಯಕ್ಕೆ ಭೇಟಿ ಮಾಡಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಳುವಂತ ಒಂದು ಪದ್ಧತಿ ಅನಾದಿ ಕಾಲದಲ್ಲೂ ಕೂಡ ಇದೆ. ಧರ್ಮಸ್ಥಳ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಆ 800 ವರ್ಷಗಳಿಂದಲೂ ಕೂಡ ಚತುರ್ಧಾನಗಳಿಗೆ ಪವಿತ್ರವಾದಂತಹ ಒಂದು ಕ್ಷೇತ್ರ ಅದು ಧರ್ಮದ ಸ್ಥಳ, ಧರ್ಮಸ್ಥಳ. ಚತುರ್ಧಾನಗಳು ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ಅದರಲ್ಲಿ ಅಭಯದಾನ, ಅನ್ನದಾನ, ಔಷಧ ದಾನ, ವಸ್ತ್ರದಾನ ಅಂತೇಳಿ ಒಂದು ಪುಣ್ಯವಾದಂತ ಒಂದು ಭೂಮಿಯಾಗಿದೆ. ಈಗ ಏನಾಗಿದೆ ಅಂತ ಕೇಳಿದ್ರೆ, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಮಂಜುನಾಥ ಸ್ವಾಮಿಯನ್ನ ನೋಡ್ಬೇಕು ಅಂತೇಳಿ ಮನಸ್ಸಿಗೆ ಬಂದ್ರೆ ತಕ್ಷಣ ಎದ್ದು ಹೋಗುವಂತ ಒಂದು ಪದ್ಧತಿ ಕೂಡ ಈಗ ಇದೆ. ಅಲ್ಲಿ ತನಕ ಇವತ್ತು ಬದಲಾಗಿದೆ. ಒಂದು ಕಾಲದಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಲಿಮಿಟೆಡ್ ಬಸ್ಸುಗಳು, ಬಡತನ, ಯಾವಾಗಲೊಮ್ಮೆ ಹೋಗುವಂಥದ್ದು, ವರ್ಷಕ್ಕೊಮ್ಮೆಯ 2 ವರ್ಷಕ್ಕೊಮ್ಮೆಯ ಕುಟುಂಬ ಸಮೇತ ಹೋಗಿ ಬಸ್ಸಿನ ಅನಾನುಕೂಲತೆಗಳಿದ್ದಾಗ ನಡ್ಕೊಂಡು ಹೋಗುವಂಥದ್ದು ಕೂಡ ಪದ್ಧತಿ ಇತ್ತು. ಕೆಲವರು ಎಂಒ ಮೂಲಕ, ಮನಿ ಆರ್ಡರ್ ಮೂಲಕ ಧರ್ಮಸ್ಥಳಕ್ಕೆ ದುಡ್ಡನ್ನು ಕಳಿಸಿ ಸ್ವಾಮಿಗೆ ಸಮರ್ಪಣೆ ಮಾಡ್ತಕ್ಕಂಥ ಅಲ್ಲಿ ತನಕ ಕೂಡ ಭಕ್ತಿ ಧರ್ಮಸ್ಥಳದ ಬಗ್ಗೆ. ಎಲ್ಲರನ್ನ ಒಟ್ಟು ಸೇರಿಸಿ ಅವರಿಗೆ ಮನೆ ಬಾಗಿಲಿಗೆ ಹೋಗಿ ತಿಳುವಳಿಕೆಯನ್ನು ಕೊಡುವುದರ ಮೂಲಕ ನಿಮ್ಮ ಕಷ್ಟ ನಷ್ಟವನ್ನ ತಿಳಿದುಕೊಂಡು ಅದಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ, ಸಹಕಾರವನ್ನ, ಸಾಲ ಸೌಲಭ್ಯವನ್ನ ಕೊಡುವುದರ ಮೂಲಕ ನಿಜವಾದ ಸಬಲೀಕರಣವನ್ನ ಮಾಡುವಂತ ಕೆಲಸವನ್ನ ಪೂಜ್ಯರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕನಸಿದೆ, ಎಲ್ಲರೂ ಕೇಳ್ಕೋಬೇಕು. ಎಲ್ಲರಿಗೂ ಕನಸಿದೆ. ಈ ಕನಸು ಕಾಣುವುದರಲ್ಲಿ ಜಾತಿ, ಮತ, ಧರ್ಮ, ಬಡವ, ಶ್ರೀಮಂತ ಅದು ಯಾವುದು ವ್ಯತ್ಯಾಸ ಇಲ್ಲ. ಎಲ್ಲರಿಗೂ ಕನಸಿದೆ. ಏನು ಕನಸಿದೆ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕನಸು. ಮನೆ ಇಲ್ಲದವರಿಗೆ ಮನೆಯನ್ನ, ಸ್ವಂತ ಮನೆಯನ್ನ ಮಾಡ್ಬೇಕು ಅಂತ ಕೆಲವರಿಗೆ ಕನಸಾದ್ರೆ, ಮಕ್ಕಳಿಗೆ ಚೆನ್ನಾಗಿ ಓದಿಸಬೇಕು ಅನ್ನುವಂಥದ್ದು ಇನ್ನೊಬ್ಬರ ಕನಸಾದ್ರೆ, ಒಂದು ಸಣ್ಣ ಬಿಸ್ನೆಸ್ ಮಾಡಿ ವ್ಯಾಪಾರವನ್ನ ಮಾಡಿ ಬದುಕನ್ನ ಕಟ್ಕೋಬೇಕು ಅಂತೇಳಿ ಮತ್ತೊಬ್ಬರ ಕನಸಾದ್ರೆ, ಹೈನುಗಾರಿಕೆಯನ್ನ ಮಾಡಿ ಮೇಕೆ ಕುರಿಗಳನ್ನ ಸಾಕಾಣಿಕೆ ಮಾಡಿ ಬದುಕನ್ನ ಕಟ್ಕೊಳ್ಬೇಕು ಅನ್ನುವಂಥದ್ದು ಮತ್ತೊಬ್ಬರ ಕನಸು. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕನಸು. ಇವತ್ತು ಪ್ರತಿಯೊಂದು ಬಡವರಿಗಾಗಿರ್ಬೋದು, ಶ್ರೀಮಂತರಿಗಾಗಿರ್ಬೋದು, ಆ ಜಾತಿಯಾಗಿರ್ಬೋದು, ಈ ಜಾತಿಯ ಪ್ರತಿಯೊಂದು ಜಾತಿಗೂ ಕೂಡ ಒಂದು ಕನಸಿದೆ. ಯಾಕೆಂತಂದ್ರೆ ನಾವು ಮನುಷ್ಯರು ನೋಡಿ, ಕನಸಿಲ್ಲದ ಮನಸ್ಸು ಮನುಷ್ಯರಲ್ಲ ಅಂತ ಹೇಳ್ತಾರೆ. ಇದು ನಾವು ಹೇಳಿದಲ್ಲ, ದೊಡ್ಡವರು ಹೇಳಿದಂತ ಮಾತು. ಕನಸಿಲ್ಲದ ಮನಸ್ಸು ಮನುಷ್ಯರೇ ಅಲ್ಲ ಅಂತ. ಆದ್ರೆ ಕನಸು ನನಸಾಗ್ಬೇಕು ಅಂತ ಆದ್ರೆ ಇವತ್ತು ನಮಗೆ ಬೇಕಾದ ಏನು ಅಂತ ಹೇಳಿದ್ರೆ, ಒಂದು ರೀತಿಯ ತಿಳುವಳಿಕೆ, ಒಂದು ರೀತಿಯ ಮಾರ್ಗದರ್ಶನ, ಬೇಕಾದಂತ ಬಂಡವಾಳ. ಇದು ನಮ್ಮ ಜೊತೆಗಿದ್ದರೆ ನಮ್ಮ ಕನಸು ನನಸಾಗತ್ತೆ. ಇದನ್ನೇ ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ರಾಷ್ಟ್ರಪಿತರಾಗಿ ಮೆರೆದಂತಹ, ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನನ್ನ ಭಾರತ ದೇಶದ ಒಂದು ಕನಸಿದೆ, ಅದು ರಾಮರಾಜ್ಯದ ಕನಸು. ಯಾವಾಗ ಹಳ್ಳಿಯ ಉದ್ಧಾರ ಆಗತ್ತಾ, ಅನಕ್ಷರತೆ ದೂರ ಆಗಿ ಸಾಕ್ಷರತೆ ಬರ್ತದ, ದುಶ್ಚಟ ದುರಭ್ಯಾಸ ಮುಕ್ತವಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗತ್ತಾ, ಇದು ನನ್ನ ರಾಮರಾಜ್ಯದ ಕನಸು. ಅದಕ್ಕಾಗಿ ನಾನು ಹೋರಾಟವನ್ನು ಮಾಡ್ತೇನೆ ಅಂತೇಳಿ ಹಗಲಿರುಳು ಇವತ್ತು ದುಡಿದವರು, ಮೈ ಮೇಲೆ ಒಂದು ರೀತಿಯ ಬಟ್ಟೆಯನ್ನು ಕೂಡ ತ್ಯಾಗ ಮಾಡಿ ಬರೇ ಒಂದು ಸಣ್ಣ ಬಟ್ಟೆಯಲ್ಲಿ ಇಡೀ ದೇಶವನ್ನ ಸುತ್ತಿದಂತ ಮಹಾತ್ಮ ಗಾಂಧೀಜಿ ರಾಮರಾಜ್ಯದ ಕನಸನ್ನ ಕಂಡವರು. ಆದ್ರೆ ಆ ಗಾಂಧೀಜಿ ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಆ ಗಾಂಧೀಜಿ ಅವರಿಗೆ ಆಗ್ಲಿಲ್ಲ. ಕಾರಣ ಅಕಾಲಿಕವಾದಂತ ಒಂದು ಮರಣ. ಗಾಂಧೀಜಿ ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಗಾಂಧಿ ಯಾರು ಅಂತ ಕೇಳಿದ್ರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ. ಬಹಳ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗಿದೆ. ಇವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದ ಮಾನ್ವಿ ಪಿಐ ಸೋಮಶೇಖರ ಕೆಂಚರೆಡ್ಡಿ ಮಾತನಾಡಿ, ಡಿಜಿಟಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಹಣಕಾಸಿನ ವ್ಯವಹಾರಕ್ಕೆ ಬಹುತೇಕರು ಆನ್ಲೈನ್ ಸಂಪರ್ಕವನ್ನೇ ಅವಲಂಬಿಸಿದ್ದಾರೆ. ಇದನ್ನೇ ಬಂಡವಾಳವಾಗಿಸಿಟ್ಟುಕೊಂಡಿರುವ ಖದೀಮರು ಆನ್ಲೈನ್ ಮೂಲಕವೇ ದೋಖಾ ಮಾಡ್ತಿದ್ದಾರೆ. ಎಲ್ಲೋ ಕುಳಿತ ವ್ಯಕ್ತಿಗಳು ಕ್ಷಣ ಮಾತ್ರದಲ್ಲಿ ಹಣ ಲಪಟಾಯಿಸುತ್ತಿದ್ದಾರೆ. OTP ಕೊಡೋದಾಗ್ಲಿ, ಲಾಬಿ ನೆಪದಲ್ಲಿ ಹಣ ಹಾಕೋದಾಗ್ಲಿ ಮಾಡಬೇಡಿ ಎಂದ್ರು. ನಂತರ ಶ್ರೀ ಶಂಕರಯ್ಯ ಸ್ವಾಮಿ, ಸಯವಣ್ಣಗಿರಿ ಮಠ, ಕೆ ವಿಜಯಲಕ್ಷ್ಮಿ ಮಾತನಾಡಿದ್ರು.
ನಂತರ ಮಾನವೀಯ ಯೋಜನಾಧಿಕಾರಿ ಶ್ರೀ ಸುನೀತಾ ಪ್ರಭು ವೇದಿಕೆಯಲ್ಲಿ ಸಂಘದ ಸದಸ್ಯರಿಗೆ ಬಂದಂತಹ ಲಾಭದಲ್ಲಿ ಲಾಭಾಂಶ ಪತ್ರವನ್ನ ವಿತರಣೆ ಮಾಡಿ ಮಾತನಾಡಿದ್ರು. 2 ಲಕ್ಷ ಬಂದಿದೆ ಸಂಘಕ್ಕೆ, ಒಬ್ಬೊಬ್ಬ ಮೆಂಬರ್ಗೆ 15,000 ಲಾಭಾಂಶ ಬಂದಿದೆ. ಮುಂದಿನ ದಿನಗಳಲ್ಲಾದ್ರೂ ನಿಮ್ಮ ಸಂಘವನ್ನು ವಾರದ ಸಭೆಯೊಂದಿಗೆ ಪ್ರತಿ ವಾರ ಸಂಘವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನಿವಾರ್ಯವೋ ಅನಿರೀಕ್ಷಿತವೋ ತಪ್ಪಾಗಿದ್ರೆ ಖಂಡಿತ ನಾವು ನಿಮಗೆ ಬಂದು ಸಹಕಾರ ಕೊಡ್ತೀವಿ. ನೀವು ಮಾಡಿದ ತಪ್ಪಿಗೆ ನಾವು ಬದಲಾಗಿ ಪೂರಕವಾಗಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ನಿಮ್ಮ ಸಂಘವನ್ನು ಜೀವ ತರುವಂತ ಕೆಲಸ ನಮ್ಮ ಸಂಸ್ಥೆ ಇವತ್ತು ಮಾಡ್ತಾ ಇದೆ. ನಮ್ಮ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ನಾವು ಯಾರು ಕೂಡ ಇವತ್ತು ಕಾರ್ಯಕರ್ತರು ಅಧಿಕಾರಿ ವರ್ಗದವರಲ್ಲ. ನಿಮ್ಮ ಸೇವೆ ಮಾಡಕ್ಕೆ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ನಮಗೆ ಸೇವಕರಾಗಿ ನೇಮಕ ಮಾಡಿದ್ದಾರೆ. ಇವತ್ತು ನಿಮ್ಮಲ್ಲಿ ನಾವು ಸೇವಕರಾಗಿ ಬರ್ತಾ ಇದ್ದೀವಿ. ದಯವಿಟ್ಟು ಅವಕಾಶಗಳನ್ನು ದುರುಪಯೋಗ ಮಾಡದೆ ಸದುಪಯೋಗ ಮಾಡ್ಕೊಳ್ಳಿ ಮಿತ್ರರೇ. ಯಾಕಂದ್ರೆ ಯಾವಾಗ್ಲೂ ಕಾಯಲ್ಲ. ಬಂದ ಅವಕಾಶವನ್ನು ನಾವು ಬಳಸ್ಕೊಳ್ಳಿ. ಈ ಸಂದರ್ಭದಲ್ಲಿ ತಾಲೂಕಿನ ನೂರಾರು ಸದಸ್ಯರು, ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು, ಮಾನ್ವಿ ಹಾಗೂ ಕೋನಾಪುರ ಪೇಟೆ ವಲಯ ಅಧ್ಯಕ್ಷರು, ಪದಾಧಿಕಾರಿಗಳು ಇದ್ದರು.